ಕೊನೆಗೂ ನಾನು ಮನೆ ಬಿಟ್ಟು ಓಡೋಗಂಗಾಯ್ತು. ನಾನಂತೂ ಎಲ್ಲನೂ ರೆಡಿಯಾಗಿವ್ನಿ. ಈಗ ನಾನೇನಾರ ಬ್ಯಾಗಿಗೆ ಎತ್ಕೊಂಡು ಓಡೋದೆ ಅಂದರೆ ಗ್ಯಾರಂಟಿ ನಮ್ಮ ಅಮ್ಮಂಗೆ ಗೊತ್ತಾಯ್ತದೆ. ನಾನು ಬ್ಯಾಗ್ ಏನಕ್ಕೆ ಎತ್ಕೊಂಡು ಹೋಗ್ಬೇಕು? ಬ್ಯಾಗ್ ಎತ್ಕೊಂಡೇನೇ ಹೋಗ್ಬಾರ್ದು ನಾನು. ಹಿಂಗೇನೇ ಹೋಗ್ಬೇಕು ನಾನು. ಯಾರಿಗೂ ಅನುಮಾನನೇ ಬರಬಾರ್ದು. ನಮ್ಮ ಅಮ್ಮಂಗೆ ಏನಂತ ಹೇಳೋಗ್ಲಿ, ಅವನು ತ್ವಾಟದ ಹತ್ರಕ್ಕೆ ಬಾ ಅಂತ ಹೇಳೋನೆ. ಅಲ್ಲಿಗೆ ಹೋಗ್ಬೇಕು. ಫೋನ್ ಬೇರೆ ನಂತಾಗಿಲ್ಲ. ಕರೆಕ್ಟಾಗಿ ಬರ್ತೀನಿ ಟೈಮಿಗೆ ಸರಿಯಾಗಿ 10:15 ಅಂತ ಹೇಳೋನೆ. ನಮ್ಮ ಅಮ್ಮಂಗೆ ಅಷ್ಟಾಗಿ ಏನಾರ ಒಂದು ಸುಳ್ಳು ಹೇಳ್ಬಿಟ್ಟು ಇಲ್ಲಿಂದ ಹೋಗ್ಬಿಡ್ಬೇಕು ಅಷ್ಟೇನೆ. ಅಮ್ಮ, ಮಾವ ಅವ್ರು ನಾಳೆಗೆ ನೋಡಕ್ ಬರ್ತಾರ ನನ್ನ. ಎಷ್ಟು ಕಿತ ಹೇಳ್ಬೇಕಮ್ಮಿ? ಬರ್ತಾರೆ ಅಂತ ಹೇಳ್ಬಿಟ್ಟು 50 ಕಿತ ಹೇಳ್ಬೇಕಾ? ಈಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಎಲ್ಲಂದ್ರೆ ಆಯ್ತು ತಾನೆ. ಇನ್ನೇನೈತೆ ನೋಡು. ನಾನು ಹೇಳಿದ್ದಂಗೆ ಮಾಡಬೇಕು. ಅವರೆಲ್ಲರೂ ಬಂದಾಗ ಅವ್ರ ಮುಂದೆ ನಾನು ಮಾನ ಮರ್ಯಾದೆ ಕಳಿಯಕ್ಕಿಲ್ಲ ತಾನೆ. ಇಷ್ಟಪಟ್ಟೆ ಮದುವೆ ಮಾಡ್ಕೊತಾ ಇರ್ಬೇಕಾರೆ ನಾನು ಯಾಕಮ್ಮ ನಿನ್ನ ಮಾನ ಮರ್ಯಾದೆ ಎಲ್ಲನೂ ಕಳ್ಕಳಿ? ಅದೆಲ್ಲ ಇಲ್ಲ. ನನಗೂ ಯಾಕೋ ಮಾವನೇ ನೀ ಮದುವೆ ಮಾಡ್ಕೊಳ್ಳೋದು ಮೇಲು ಅಂತ ನನಗೂ ಅನ್ನಿಸ್ತೈತಿ ಕಣಮ್ಮ. ಬೇರೆ ಅವ್ರನ್ನು ಮದುವೆ ಮಾಡ್ಕೊಂಡ್ರೆ ಹೆಂಗಿರ್ತೀನೋ ಏನೋ ಗೊತ್ತಿಲ್ಲ. ಮಾವನ ಮಗ ನಂತ ಫೋನಾಗ ಮಾತಾಡ್ದ, ಎಷ್ಟು ಚೆನ್ನಾಗಿ ಮಾತಾಡ್ದ ಗೊತ್ತೇನಮ್ಮ. ಸದ್ಯ ನಿನ್ಗಂತೂ ಭಾಳ ಖುಷಿ ಆಯ್ತು ಅವನ ಹತ್ರ ಮಾತಾಡಿ. ನನಗಷ್ಟೇ ಸಾಕು. ಭಾಳ ಖುಷಿ ಆಯ್ತು ಕಣಮ್ಮ. ಹೇಳೋನಿ ಬರ್ತೀನಿ ಮನೆಗೆ ಅಂತ ಹೇಳ್ಬಿಟ್ಟು ಇವತ್ತು ಬರ್ತಾನಂತ. ಏನಕ್ಕೆ ನೀನು ನೋಡಕ್ ಬರ್ತಾನ? ಏನೋ ಗೊತ್ತಿಲ್ಲ ಕಣಮ್ಮ. ನಿನ್ ತಾಗ ಮಾತಾಡ್ತೀನಿ ಹೇಳ್ಬಂದು ಅಂತ ಹೇಳ್ದ. ಸರಿ ಆಯ್ತು ಅಂತಂದೆ. ಅಮ್ಮ ಚೆನ್ನಾಗಿ ಮಾತಾಡ್ತಾನೆ ಗೊತ್ತಾ, ಮೊದ್ಲು ಥರ ಇಲ್ಲ. ಮೊದ್ಲಾರೆ ದುರಂಕಾರ ದೌಲತ್ತು ಮಾಡೋಣ. ಇವಾಗ ಯಾವ ದುರಂಕಾರ ಯಾವ ದೌಲತ್ತು ಮಾಡಕ್ಕಿಲ್ಲ ಕಣಮ್ಮ. ಸಣ್ಣದಾಗಿ ಮಾತಾಡ್ತಾನೆ ಕಣಮ್ಮ ನನ್ನ ತಾಗೆ. ಅದಕ್ಕೆ ಕಣಮ್ಮಿ ಸಂಬಂಧಿಕರು ಅಂತ ನೀ ಹೇಳೋದು ಬಿಡು. ನೀನು ಹೆಂಗ ಮದ್ವೆಗೆಲ್ಲ ಒಪ್ಕೊಂಡಿದ್ಯಲ್ಲ, ಹಳೆ ಕತೆ ಎಲ್ಲ ಮರೆತ್ಬಿಟ್ಟು ನೆಮ್ಮದಿಯಾಗಿರು. ಹಳೆ ಕತೆ ನಾನು ಗೆಪ್ತೀನಿ ಇಲ್ಲ ಕಣಮ್ಮ, ಯಾವತ್ತೋ ಮರ್ತೋಗ್ಬಿಟ್ಟಿದ್ದೀನಿ. ಅಮ್ಮ, ನಾನು ಹೋಗ್ಬಿಟ್ಟು ಪಾರ್ಲರ್ಗೆ ಹೋಗ್ಬಿಟ್ಟು ಒಂಚೂರು ಫೇಶಿಯಲ್ ಮಾಡಿಸ್ಕೊಂಡು ಹಂಗೆ ಐಬ್ರೋ ಮಾಡಿಸ್ಕೊಂಡು ಬರ್ತೀನಿ ಕಣಮ್ಮ. ಅವ್ನು ಬಂದಾಗ ನಾನು ಸಂಡ ಕಾಣಿಸ್ಬೇಕಲ್ವಾ? ಸಂಡ ಕಾಣಿಸ್ಲಿಲ್ಲ ಅಂದರೆ ಅವನು ಏನಾರ ಅನ್ಕೊಬಿಡ್ತಾನ ಅಂತ. ಅವನೇನು ಅನ್ಕೋತಾನೆ ಪಾಪದನು. ಆದ್ರೂ ಸಂಡಕ್ಕೆ ಕಾಣ್ತಿದೀಯ ನೀನು. ಏನೋ ನಿನ್ನಿಷ್ಟ. ನೀನು ಹೋಗಿ ಮಾಡಿಸ್ಕೊಬಿಟ್ಟು ಬರ್ಬೇಕು ಅಂದರೆ ಊರಾಗೆ ಐತಲ್ಲ ಆ ಪಾರ್ಲರ್ಗೆ ನೀವು ಹೋಗ್ಬಿಟ್ಟು ಮಾಡಿಸ್ಕೊಬಿಟ್ಟು ಬಾ. ಪ್ಯಾಟೆ ಗಿಟ್ಟೆಗೆಲ್ಲ ಹೋಗ್ಬೇಡ. ನಾನು ಪ್ಯಾಟೆಗೆ ಹೋಗ್ಕಂಡಂಗೆ ಕಾಣ್ತಿದ್ದೀನ? ಇದೇ ಬಟ್ಟೆಗೆ ಹಿಂಗೆ ನೀವು ಹೋಗ್ಬಿಟ್ಟು ಇವಳ್ತಾಗೆ ನೀವು ಐಬ್ರೋ ಮಾಡಿಸ್ಕೊಂಡು ಫೇಶಿಯಲ್ ಮಾಡಿಸ್ಕೊಂಡು ಬರ್ತೀನಿ ಕಣಮ್ಮ. ಸರಿನಾ? ಅವನೇನಾರ ಬಂದರೆ ಕೂತ್ಕೊಂಡಿರಕ್ಕೆ ಕೇಳು. ಬೊತ್ತಾಳು ಪೊದ್ದಿ ಹೊರಗಡೆ ಹೋಗವಳೆ ಅಂತ ಹೇಳು. ಅಪ್ಪ, ಈಗ ನನಗೆ ಸಮಾಧಾನ ಆಯ್ತಮ್ಮ. ನೀನು ಮನ್ಸಾರಿ ಒಪ್ಕೊಬಿಟ್ಟಲ್ಲ, ಅದಕ್ಕೆ ನನಗೆ ಈಗ ಹೊಸಿ ಸಮಾಧಾನ ಆಯ್ತೈತೆ. ಆಯ್ತು ಬಿಡು ಮಗಳಿಗೆ ಹೇಳ್ತೀನಿ. ಹೋಗು ಸರ್ನ ಹೋಗ್ಬಿಟ್ಟು ಸರ್ನ ಬಾ. 1 ಗಂಟೆ ಮೇಲೆ ಇರಕ್ಕೆ ಹೋಗ್ಬೇಡ. ಇಲ್ಲ ಕಣಮ್ಮ, 1 ಗಂಟೆನೂ ಆಗಕ್ಕಿಲ್ಲ ನಮ್ಮ. ಫೇಶಿಯಲ್ ಎಲ್ಲ ಎಷ್ಟು ಕಣಮ್ಮ, ಪಟ 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 ಮಾಡಾಕ್ಬಿಡ್ತಾರೆ ಫೇಶಿಯಲ್ನ. ಏನು ತೊಂದರೆ ಇಲ್ಲ ಅಮ್ಮ. ಹಿಂಗೋಗಿ ಹಂಗೆ ಬರ್ತೀನಿ ಸರಿನಾ? ಸರಿ ಹುಷಾರು. ಯಪ್ಪ ಸದ್ಯ ನನ್ನ ಮಗಳಪ್ಪ ಪಿರ್ನ ಅರ್ಥ ಮಾಡ್ಕೊಬಿಡ್ತಾಳೆ. ಏನಾರ ಆಗಲಿ ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ. ಹೆಂಗೋ ಬಿಡು, ಮದ್ವೆಗೆ ಒಪ್ಕೊಂಡಲ್ಲ. ಈಗ ನನಗೆ ಹೊಸ ಸಮಾಧಾನ ಆಯಿತು. ನನಗೆ ಟೆನ್ಷನ್ ಆಯ್ತಿತ್ತು ಎಲ್ಲಿ ಓಡಿಗಿಡು ಹೋಯ್ತಾಳ ಅಂತ ಹೇಳ್ಬಿಟ್ಟು. ನನ್ನ ಮಗಳಿಗೆ ಅಷ್ಟೊಂದು ಧೈರ್ಯ ಎಲ್ಲ ಐತೆ, ಓಡೋಗ ಅಷ್ಟು ಧೈರ್ಯ ಬಡತದಕ್ಕೆ. ಬಿಡು ಹೋಗ್ಲಿ. ಎಲ್ಲೋದ್ಲಪ್ಪ ಈ ಪೊದ್ದಿ? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ನಾನು ಹೇಳ್ದೆ ಬೆಳಿಗ್ಗೆ ಹೊತ್ನಾಗ ಓಡೋಗೋದು ಬೇಡವೆ ಅಂದರೆ, ಇಲ್ಲ ಬೆಳಿಗ್ಗೆ ಹೊತ್ನಾಗೆ ಓಡೋಗೋಣ ಅಂತಳು. ಅಯ್ಯೋ ಲಗೇಜ್ ತರಬೇಡ ಅಂತಾಳೆ, ಏನೂ ತರಬೇಡ ಅಂತಾಳೆ. ಬರೀ ಕೈಯಾಗೆ ಒಂಚೂರು ಕಾಸು ಇಕ್ಕೊಂಡು ಬಂದೀವ್ನಿ ಅಷ್ಟೇ. ಏನಿಯ ಈ ಪೊದ್ದಿದು ಒಳ್ಳೆ ಕತೆ ಆಯಿತು. ಅಯ್ಯೋ ಬೇಗ ಬಾರೆ ಪೊದ್ದಿ. ನನಗೆ ಓಡೋಗಕ್ಕೇನಿಯ ಭಯ ಆಯ್ತೈತೆ. ಒಳಗಡೆ ಎಲ್ಲ ಜೀವ ಡಲ್ 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 ಅಂತೈತೆ. ಇವಳಿಗೇನು ಭಯ ಆಯ್ತಿಲ್ವಾ? ಬುತ್ತಳ ಕೈ ಕೊಡ್ತಾಳ, ಫೋನ್ ಸಮೇತ ಇಕ್ಕೊಂಡಿಲ್ಲ ಇವಳು. ಯಾರನ್ನ ಬೆಳಿಗ್ಗೆ ಹೊತ್ನಾಗ ಓಡೋತಾರ ಹೇಳು? ಎಲ್ಲರೂ ರಾತ್ರಿ ಹೊತ್ನಾಗ ತಾನೇ ಓಡೋಗೋದು. ಇವಳೊಳ್ಳೆ ಮನೆಯಾಳಿ ಡಿಫ್ರೆಂಟು. ಇದೆಲ್ಲ ಹೊಸಿಕತೆ ಐತಾ ಅಂತ. ಅಯ್ಯೋ ದೇವ್ರೆ, ಇಲ್ಲಪ್ಪ. ಬತ್ತಾ ಇದ್ದಂಗೆ ಅವಳೆ ಬತ್ತಾವಳೆ. ಅಪ್ಪ ಕೊನೆಗೂ ನೀನು ಬಂದಲ್ಲ. ನೀನು ಬರ್ತೀಯೋ ಬರೋಕ್ಕಿರುವಂಥ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ನಾನು ಅನ್ಕೊಂಡಿದ್ದೆ ನೀನು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಸಿದ್ದು, ನಿನ್ ಮೇಲೆ ಪ್ರೀತಿ ಎಷ್ಟು ಇಟ್ಕೊಂಡಿದ್ದೀನಿ ಗೊತ್ತಾ ನಾನು? ನನ್ನೇ ಬರೋಕ್ಕಿಲ್ಲ ಅಂತ ಹೇಳ್ತೀಯಾ? ಬರ್ದಂಗೆ ಇದ್ಬಿಡ್ತೀನ ನಾನು? ಅಯ್ಯೋ ನಿನ್ನ ಮಕ್ಕೆ. ಸರಿ ಬಾ ಹೊಂಟೋಗೋಣ. ಅಲ್ಲ ಬೆಳಿಗ್ಗೆ ಹೊತ್ನಾಗ ಯಾರನ್ನ ಓಡೋಯ್ತಾರ? ಬೆಳಿಗ್ಗೆ ಹೊತ್ನಾಗ ಯಾಕೆ ನೀನು ಕರ್ಕೊಂಡ್ಬಿಟ್ಟು ಬಂದಿದ್ದೀಗ? ರಾತ್ರಿ ಹೊತ್ನಾಗ ಕತ್ಲಾಗ ಹೋಗೋದಂದ್ರೆ ಭಯವಾಯ್ತದೆ ನನಗೆ. ಬೆಳಕಿದ್ದಾಗ ಬೇಕಾದ್ರೆ ಎಷ್ಟು ದೂರ ಬೇಕಾದ್ರೆ ಹೋಗ್ಬಿಡ್ತೀನಿ. ಕತ್ಲಾಗ ನಾನು ಪಕ್ಕದ ಮನೆಗೆ ಹೋಗೋಂದ್ರೆ ಹೋಗಿಲ್ಲ, ಒಂಥರ ಭಯ ನನಗೆ. ಏನಕ್ಕೆ ಹೋಗ್ಬೇಕು ಕತ್ಲಾಗೆ? ಸುಮ್ಕಿರು. ಏನು ಸಂಡಕ್ಕಿರಕ್ಕಿಲ್ಲ ನೋಡು. ಲಗೇಜ್ ಪಗೇಜ್ ಏನು ಬೇಡ ಅಂತ ಹೇಳಿದ್ದು. ಓಡೈತೀವಿ ಅಂತ ಊರವ್ರಿಗೆಲ್ಲ ಗೊತ್ತಾಗ್ಬೇಕಾ? ಈಗ ನೋಡು, ನಾನು ನೀನು ಓಡೈತೀವಿ ಅಂತ ಯಾರಿಗಾನ ಗೊತ್ತಾಯ್ತಾ? ಇಲ್ಲ ತಾನೆ? ಬಾ ಬಸ್ ಹತ್ಕೊಳ್ಳೋಣ, ರೈಟ್ ಹೇಳ್ತೀರಣ. ಏನೇ ನಿಂಗೆ ಇಷ್ಟೊಂದು ಧೈರ್ಯ? ನಿಮ್ಮ ಮನೆಗೆ ಏನು ಹೇಳ್ಬಿಟ್ಟು ಬಂದೆ? ಏನು ಹೇಳ್ದೆ? ಪಾರ್ಲರ್ಗೆ ಹೋಗ್ಬಿಟ್ಟು ಬರ್ತೀನಿ ಕಣಮ್ಮ ಅಂದೆ. ಸರಿ ಹುಷಾರು ಹೋಗ್ಬಿಟ್ಟು ಬಾ ಅಂತು. ಈಗಿನೇನು ನನ್ನ ತಾಗ ಫೋನ್ ಇಲ್ಲ ಫೋನ್ ಮಾಡೋಕ್ಕೆ. ಮನೆಯೆಲ್ಲ ಬಂದು ಹುಡುಕ್ತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬರ್ತಾರೆ. ನೀನು ಫೋನ್ನ ತಗೊಬಿಟ್ಟು ಬಂದಿದ್ಯೋ ಇಲ್ವೋ? ತಗೊಬಿಟ್ಟು ಬಂದೀವ್ನಿ. ತರಲಿಲ್ಲ ಅಂದ್ರೆ ಆಯ್ತದ? ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಫೋನ್ ಮಾಡ್ಬೇಕಲ್ಲ ನನ್ನ ಫ್ರೆಂಡ್ಗೆ. ಅವ್ರ ಮನೆಗೆ ತಾನೇ ಹೋಯ್ತಿರೋದು ನಾವು. ಅಲ್ಲಿ ಹೋಗಿ ತಾಳಿಗಿಳಿ ಕಟ್ಕೊಂಡೆಲ್ಲ ಮಾಡ್ಕೊಂಡು ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ಸರಿ ಬಾ ಹೋಗೋಣ ಬಾ, ಬಸ್ ಟೈಮ್ ಆಯ್ತದೆ. ನಾನು ಇಷ್ಟೊಂದು ಖುಷಿಯಾಗಿದ್ದೀನಿ, ನೀನು ಯಾಕೆ ಖುಷಿಯಾಗಿಲ್ಲ? ನಾನು ಬಂದಿದ್ದೀನಿ ಖುಷಿ ಇಲ್ವಾ?
ಖುಷಿ ಇಲ್ಲ ಅಂತಲ್ಲ ಕಣ್ಪದಿ. ಟೆನ್ಷನ್ ಆಯ್ತಾಯ್ತು ನನಗಂತೂ. ಸಾಯ್ತಾ ಇದ್ದೀನಿ ಒಳಗೆ. ನೀನು ಟೆನ್ಷನ್ನೇ ಕೈ ಕಾಲು ನಡುಕ್ತಾವೆ. ಅಯ್ಯೋ ಏನು ಮಾಡೋದು ಗೊತ್ತಾಯ್ತಿಲ್ಲ. ನಮ್ಮ ಅಮ್ಮಂಗೆ ಯಾರಿಗೂ ಹೇಳಿದಂಗೆ ಮೊದಲನೇ ಕಿತ ಮನೆಯಿಂದ ಈಚೆ ಕಡೆ ಹೋಯ್ತಾ ಇದ್ದೀನಿ. ಭಯ ಶಾನೆ ಆಯ್ತೈತೆ. ಏ ಬಾ, ಏನಾಗಕ್ಕಿಲ್ಲ. ಓ ನಾನೇನೇನು ದಿನ ಓಡ್ಬತ್ತಿದ್ನ. ಬಾ. ಏನ್ ಬಾಳ ಜನ ಓಡಾಡ್ತಾರಲ್ಲ ಬೆಂಗಳೂರಾಗೆ. ಬೆಂಗಳೂರು ಅಂದ್ರೆ ಸಾಮಾನ್ಯ ಅಲ್ಲ. ಲೆಕ್ಕ ಹಾಕೋ ಯೋಸ್ ಗಾಡಿಗಳು ಓಡಾಡ್ತಾವೆ ಅಂತ. ಅಡ್ರೆಸ್ ಕೇಳ್ದವನ್ನ. ಕೇಳಿದ್ದೀನಿ ರಮಿ. ಆಟ ಗಿಟ ಮಾಡ್ಕೊಂಡು ಬಾ ಅಂತ ಹೇಳವ್ರೆ. ಯಪ್ಪ, ಈ ಜನ ಇದ್ರಾಗೆ ನಮ್ಮ ಹಳ್ಳಿ ನಿನಗೆ ಎಷ್ಟೋ ಮೇಲು ಕಣಮಿ. ಈ ಪ್ಯಾಟೆನಾಗ ಬಂದ್ಬಿಟ್ಟು ನಾವು ಬದುಕಾಯ್ತದ. ನನಗಂತೂ ನಮ್ಮ ಊರಿಗೆ ಹೋಗೋದೇ ನನಗೆ ಎಷ್ಟೋ ವಾಸಿ ಅನ್ನಿಸ್ತದೆ. ಯೋಸ್ ಜನ, ಯೋಸ್ ಅಂಗಡಿಗಳು, ಯಪ್ಪ ಗಾಡಿಗಳು, ಆ ಸೌಂಡು ಕೇಳಿಸ್ಕೊಳಕ್ಕಾಗಿಲ್ವಲ್ಲ ಇಲ್ಲಿ. ಯಪ್ಪ, ಅದು ಹೆಂಗವನೋ ಇವನು. ಏ ಬಾ, ಒಂದ್ 2 ದಿನ ಇದು ನೋಡೋಣ ಜೀವನ ಹೆಂಗಿರ್ತದೆ ಅಂತ. ಆಮೇಕಿಂದ ಬೇಕಾದ್ರೆ ಇದ್ ಮಾಡಿದ್ರೆ ಆಯ್ತು. ನೋಡಲ್ಲ ಆಟೋ ಬತ್ತೈತೆ, ಬಾ ಕೇಳೋಣ. ಆಟೋದಾರೆ ನನ್ನ ಅಡ್ರೆಸ್ ತೋರಿಸಿದ್ರೆ ಕರ್ಕೊಂಡು ಹೋಗ್ತಾರೆ ಅನ್ನಿಸ್ತದೆ. ಫೋನ್ ಮಾಡ್ಕೊಡು, ಆಟೋದವ್ರಿಗೆ ಅಡ್ರೆಸ್ ಹೇಳ್ತಾನಲ್ಲ. ಅಡ್ರೆಸ್ ಹೇಳಿದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತಾರೆ. ಆಟೋ ಆಟೋ ನೋಡು ಪೊದ್ದಿ ಅವರು ಅಂದ್ರೆ ನಿನ್ ಫ್ರೆಂಡು ನನ್ನ ಫ್ರೆಂಡ್ ಇಬ್ರು ಓಡ್ಬಿಟ್ಟು ಇಲ್ಲಿಗೆ ಬರ್ತಾವ್ರೆ. ನೀನು ಅವ್ರ ಮುಂದೆ ಎಲ್ಲ ನಮ್ಮ ಕಷ್ಟ ಎಲ್ಲ ಹೇಳ್ಕೊಳಕ್ ಹೋಗ್ಬೇಡ. ಅಕ್ಕಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಹೆಂಗೋ ಮಾಡಿ ನಾನು ಸಂಪಾದನೆ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಆ ಪೊದ್ದಿಗೆ ನಾನು 100 ಕಿತ ಹೇಳ್ದೆ ಬರೋದ್ ಬೇಡ ಅಂತ. ಈ ಕಿತ್ತೋಗಿರೋ ಬಾಡಿಗೆ, ಅದು ನಿನ್ ಬಾಡಿಗೆ ಮನೆನಲ್ಲ, ನಿನ್ನ ಫ್ರೆಂಡ್ ಮನೆ ಕರ್ಕೊಂಡು ಬಂದು ಮಾಡಿಕೊಂಡಿದ್ದೀಗಲ್ಲ ನೀನು. ನಿಂಗೆ ಬಾಡಿಗೆ ಮನೆ ಮಾಡಕ್ಕೂ ನಿಂಗೆ ಯೋಗ್ಯತೆ ಇಲ್ವಾ ನಿನಗೆ? ಜೀವನ ಅಷ್ಟು ಸುಲಭ ಅಂತ ಅನ್ಕೋಬಿಟ್ಟ ಜಯಮ್ಮ. ಜೀವನ ಭಾಳ ಕಷ್ಟ ಐತೆ. ಇಲ್ಲಿ ನನ್ನ ಫ್ರೆಂಡ್ ಮನೆಗಿರೋದೇನಿಯ ಹೆಚ್ಚು. ನೋಡು ಅವ್ರು ಆಟೋದಾಗ ಗೊತ್ತಾವ್ರೆ. ಹೋಗೋರು ಕಾಪಿ ಕಿಪಿ ಮಾಡಿಕೊಟ್ಟು ಖುಷಿಯಾಗಿ ನೋಡ್ಕ. ನಮ್ಮ ಕಷ್ಟ ಎಲ್ಲ ಹೇಳ್ಬೇಡ. ಅವ್ರಿಗೂ ಒಂದು ಹೇಳ್ತೀನಿ, ಅವ್ರಿಗೂ ಕಷ್ಟ ಏನು ಅಂತ ಗೊತ್ತಾಯ್ತದಲ್ಲ, ಸುಮ್ಮನೆ ಆಯ್ತಾರೆ. ಇನ್ನು ಇವಾಗ ಓಡ್ಬತ್ತಾವ್ರಲ್ಲ ಊರಿಂದ, ಅವ್ರಿಗೂ ಟೆನ್ಷನ್ ಜಾಸ್ತಿ ಇರ್ತದೆ. ಏನ್ ಟೆನ್ಷನ್ ನನಗಂತೂ ನಿನ್ ಜೊತೆ ಬಂದಾಗಿಂದ ಟೆನ್ಷನ್ ಏನಿಯ. ಯಾಕನ ಬಂದ ನಮ್ಮ ಅಮ್ಮ ತೋರಿಸಿರೋ ಹುಡುಗನ್ ಕಟ್ಕೊಂಡು ನೆಮ್ಮದಿಗಿರೋದು ಬಿಟ್ಬಿಟ್ಟು ಅಂತ ಪ್ರತಿ ಗಳಿಗೆನೂ ಅನಿಸ್ತಾ ಇತ್ತು ನನಗಂತೂ. ಒಳ್ಳೆ ಕತೆ ಆಯ್ತು ನಿಂಗಂತೂ. ಅಯ್ಯೋ ದೇವ್ರೆ, ಈ ಪೊದ್ದಿಗೆ ಬುದ್ಧಿ ಇಲ್ಲ ಬಿಡು. ನನಗಂತೂ ತಲೆ ಕೆಟ್ಟಿತ್ತು ಬಂದೆ. ಅವಳಿಗೆ ಇನ್ನೂ ತಲೆ ಕೆಟ್ಟೈತೆ ಅನ್ನಿಸ್ತದೆ. ಯಪ್ಪ, ಅದು ಯೋಸ್ ಮಾತಾಡ್ತೀವಿ, ಸುಮ್ಮನಿರ ಜಯಮ್ಮ. ಅವ್ರು ಬರ್ತಾರೆ, ಸುಮ್ಕಿರು. ಏನ್ ಜಯಮ್ಮ, ಚೆನ್ನಾಗಿದ್ಯೇನೆ? ಚೆನ್ನಾಗಿದ್ದೀನಿ ಕಣ್ಪತಿ, ನೀನ್ ಚೆನ್ನಾಗಿದ್ಯಾ? ಈಗಳೇ ಇಷ್ಟು ಮಾತ್ರ ಇದ್ದೀನಿ. ಹಬ್ಬ, ಹೆಂಗೋ ನೀನಂತೂ ಬೇಗ ಓಡ್ಬಿಟ್ಟು ಬಂದು ಮದುವೆ ಮಾಡ್ಕೊಂಡು ಖುಷಿಯಾಗಿ ಆರಾಮಾಗಿ ಇದೆಯಾ ಅನ್ನು. ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀಯ? ಕುತ್ಕ ಕಾಪಿ ಇಕ್ಕಬಿಟ್ಟು ಬರ್ತೀನಿ. ಯಾಕೋ ಮಗ ಟೆನ್ಷನ್ ಆಗಿದ್ಯಾ? ಏನಾಯ್ತು? ಅಯ್ಯೋ ಅವ್ರ ಅವಾಗಿಂದನೂ ಹಿಂಗೇನಿ ಅವ್ರೆ. ಅವ್ರ ಅಮ್ಮನ್ ಬಿಟ್ಟು ಎಂದು ಬಂದಿಲ್ವಂತೆ. ಅದಕ್ಕೆ ನೀವು ಶಾನೆ ಟೆನ್ಷನ್ ಮಾಡ್ಕೊಂಡವ್ರೆ ಕಣಣ್ಣ. ಓ, ನಾವೇನು ದಿನ ಬಿಟ್ಬಿಟ್ಟು ಬರ್ತಿದ್ವಿಲ್ಲ, ನಾವು ಬರ್ಲಿಲ್ವಾ? ನಮ್ಮ ಅಮ್ಮಂತಾಗ ಹೆಂಗನ ಮಾತಾಡ್ಬೇಕು ಅಂತ ನನಗೂ ಅನ್ನಿಸ್ತೈತೆ. ನೋಡೋಣ. ಅಯ್ಯೋ, ನಾನು ಓಡ್ ಬಂದಿರೋದು ನಮ್ಮ ಅಮ್ಮಂಗೆ ಇನ್ನೂ ಗೊತ್ತಿಲ್ಲ. ಆಫೀಸ್ ಕೆಲಸದಾಗೆ ಇದೀನಿ, ಕೆಲಸ ಮಾಡ್ಕೊಂಡಿವ್ನಿ ಅಂತ ಅನ್ಕೊಬಿಟ್ಟೈತೆ. ನಾನೇನಾರ ಹಿಂಗೆಲ್ಲನೂ ಮಾಡಿರೋದಂತೂ ಗೊತ್ತಾಗ್ಬಿಟ್ರೆ ಅಷ್ಟೇನಿಯ. ಈಗ ಏನು ಮಾಡಬೇಕು ಒಂದು ಗೊತ್ತಾಯ್ತಿಲ್ಲ. ಯಪ್ಪ, ನಮ್ಮಮ್ಮ ಗೊತ್ತಾದ್ರೆ ಏನಾಯ್ತದೋ ಅಂತ ಒಳೊಳಗೆ ಜೀವನ ಹುಡುಕ್ತಾ ಇದ್ದು ನನಗಂತೂ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದೇ ಭಯಕ್ಕೆ ಏನಿಯ ಸಾಯ್ತಾ ಇದ್ದೀನಿ ಕಣ ನನಗಂತೂ. ಇವಳು ನೋಡು ಎಷ್ಟು ಆರಾಮಾಗವಳೆ. ಓಡ್ ಬಂದಿದ್ದಾಯ್ತು ಕಣ. ಇನ್ ಟೆನ್ಷನ್ ತಗೊಂಡು ಏನಣ್ಣ ಮಾಡ್ಬೇಕು? ಓಡ್ ಬರಕ್ಕಿಂತ ಮುಂಚೆನೇ ಯೋಚನೆ ಮಾಡಿದ್ರೆ ಅದೊಂಥರ. ಓಡ್ ಬಂದ್ಮೇಲೆ ಯೋಚನೆ ಮಾಡಿದ್ರೆ ಏನಣ್ಣ ಪ್ರಯೋಜನ? ಅದೇ ನೀನಿಯ ಓಡ್ ಬಂದ್ಮೇಲೆ ಯಾಕಲ ಯೋಚನೆ ಮಾಡ್ತೀಗ? ಸುಮ್ಕಿರ್ಲ. ಓಡ್ ಬರಕಿನ ಮುಂಚೆ ನೀನು ಯೋಚನೆ ಮಾಡಿ ಇಲ್ಲ ಬರಲ್ಲ ಅಂತ ಹೇಳಿದ್ರೆ ಆಗದಮ್ಮ. ಕಾಫಿ ಕುಡಿಪದಿ. ನಿಂತಾಗ ಇನ್ನು ಮಾತಾಡೋದು ಸ್ಯಾನೆ ಐತೆ. ಮಾತಾಡೋಣ. ಪೂಜೆಯಮ್ಮ, ನಾನು ನಿಂತಾಗ ಏನೇನೋ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ಮಾತಾಡೋಣ. ಹಬ್ಬ, ಸದ್ಯ ಕೊನೆಗೆ ಫ್ರೆಂಡ್ಸ್ಗಳು ಇಬ್ರು ಜೊತೆಯಾಗಿ ಹಿಂಗೆ ಬರಂಗಾಯ್ತಲ್ಲ. ನನಗದು ಎಷ್ಟು ಖುಷಿ ಆಯ್ತಾಯ್ತು ನನಗಂತೂ. ನೀನು ಓಡ್ ಬಂದಾಗ ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ಈಗ ನಾನು ಓಡ್ ಬಂದಿದ್ದೀನಲ್ಲ, ನನಗೇನು ಟೆನ್ಷನ್ನೇ ಆಯ್ತಿಲ್ಲ. ಈಗ ಗೊತ್ತಾಯ್ತು. ಏನು ಮಾಡೋಕ್ಕಾಗಲ್ಲ. ಮನೆಗೆ ಒಪ್ಪಲಿಲ್ಲ ಅಂದರೆ ಓಡ್ ಬಂದು ಮದುವೆ ಮಾಡ್ಕೊಂಡ್ಲೇಬೇಕಲ್ವಾ? ನಮ್ಮಮ್ಮ ಏನು ಮಾಡ್ತಾ ಇರ್ತದೋ ಏನೋ ಇವಾಗ ಮನೆ ತಾಗೆ. ನನಗೂ ಒಂದು ಸ್ವಲ್ಪ ಜೀವ ಜಲ್ ಅಂತ ಐತೆ. ಆದರೂ ಏನು ಮಾಡೋಕ್ಕಾಯ್ತದೆ ಪ್ರೀತಿಗೋಸ್ಕರ. ಪ್ರೀತಿಗೋಸ್ಕರ ಗೊತ್ತಾಯ್ತದೆ. ಈ ಪ್ರೀತಿಗೋಸ್ಕರ ಹೊಟ್ಟೆ ತುಂಬಲ್ಲ. ಈ ಪ್ರೀತಿಯಿಂದ ಹೊಟ್ಟೆ ತುಂಬಲ್ಲ. ಈ ಪ್ರೀತಿಯಿಂದ ಬಟ್ಟೆ ಬರಲ್ಲ, ಏನೂ ಬರಲ್ಲ. ನಾನು ಒಂದು 4 ಜೊತೆ ಬಟ್ಟೆನೇ ಎತ್ಕೊಂಡು ಓಡ್ ಬಂದಿದ್ದೆ. ನೀನೇನೇ ಬುರಿ ಕೈಯಲ್ಲಿ ಆಡ್ಸ್ಕೊಂಡು ಬಂದಿದ್ಯಲ್ಲ. ಬೆಂಗಳೂರಾಗ ಬೇಜಾರು ಅಂಗಡಿ ಇರ್ತಾವಲ್ವೇನೆ, ಅದಕ್ಕೆ ತಗೊಳ್ಳನಿ ಅಂತ. ತಗೊಳ್ಳಿವಂತೆ ಮುಂದೆ ಗೊತ್ತಾಯ್ತದೆ. ಜಯಮ್ಮ, ಈಗ್ಲಿಂದಾನೇ ಅವಳಿಗೆ ಯಾಕೆ ಎದುರಿಸ್ತೀಯಾ? ಸುಮ್ಕಿರು. ಏನೋ ಈಗ ಬಂದವ್ರು ಸುಧಾರಿಸ್ಕೊಂಡು ಇವಳು ಏನಾರ ಒಂದೊಂದು ಹೇಳ್ತಿರ್ತಾಳೆ. ನೀನು ಅದೇನೋ ಹೋಗಿ ರೇಷನ್ ತಗೋಬತ್ತೀನಿ ಅಂದಲ್ಲ, ಹೋಗಿ ತಗೋಬಿಟ್ಟು ಬಾ ಹೋಗು. ರಾಣಿ ಥರ ನೋಡ್ಕೊತೀನಿ ಅಂದಲ್ಲ, ನೋಡ್ಕೊದಿವಂತಿನ ಹೋಗು. ಹೆಂಗೋ ಬಿಡೋಣ. ಜಯಮ್ಮ ಹೆಂಗಿರ್ಬೇಕು ಅನ್ಕೊಂಡಿದ್ದು ಹಂಗೆ ನೋಡ್ಕೊಬಿಟ್ಟಿದ್ರೆ ನೀವಂತೂ. ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತಿ ಕಣ್ಬದಿ? ಹೆಂಗ್ ಬೇಕು ಹಂಗೆ ನೋಡ್ಕೊತಾವ್ರೆ. ಅದೃಷ್ಟನೇ ಅಲ್ವೇನೆ ನಿಂದು. ಬಿಡು, ಹೆಂಗೋ ಚೆನ್ನಾಗಿದ್ರೆ ಸಾಕು. ನಿನ್ಗೂ ಗೊತ್ತಾಯ್ತದೆ ಅದೃಷ್ಟ. ಜಯಮ್ಮ ಸುಮ್ಮನಿರೇ. ಸರಿ ಕಣ, ನಾನು ಹೋಗ್ಬಿಟ್ಟು ರೇಷನ್ ಗೀಷನ್ ಎಲ್ಲ ಎತ್ಕೊಂಡ್ಬಿಟ್ಟು ಬರ್ತೀನಿ. ನೀನು ಕಾಫಿ ಕುಡಿ. ಲೋ ಮಗ, ನೀನು ಒಬ್ನೇನು ಕೊಯ್ತೀಯಾ? ನಾನು ಬರ್ತೀನಿ ಇರು. ನೀವಿಬ್ರು ಹೊರಗಡೆ ಹೋಗ್ಬಿಟ್ಟು ಓಡಾಡ್ಕೊಂಡ್ಬಿಟ್ಟು ಬರ್ರಿ. ನಾನು ಪದ್ದಿ ಮನೆಯಾಗ ಕುಂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತೀವಿ. ಸರಿ ಕಣ, ಬೇಗ ಕಾಫಿ ಕುಡಿ. ನಾನು ನಿನ್ನ ಹತ್ರ ತುಂಬಾನೇ ಮಾತಾಡಬೇಕು. ಹೊರಗಡೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಹಂಗೆ ಏನೇನು ಬೇಕು ರೇಷನ್ ಎಲ್ಲ ಎತ್ಕೊಂಡ್ಬಿಟ್ಟು ಬರೋಣ ನೆಮ್ಮದಿಯಾಗಿ. ಅಲ್ಲಿ ಜಾಸ್ತಿ ಬಿಲ್ಡಪ್ ಕೊಡ್ತಿದ್ದಂಗೆ ಇರೋದನ್ನ ಇದ್ದಂಗೆ ಹೇಳ್ಬಿಟ್ಟು ಕರ್ಕೊಂಬಿಡ್ ಬಾ. ಏನೋ ಬಿಲ್ಡಪ್ ಕೊಟ್ಬಿಟ್ಟು ನನಗೆ ಬಿಲ್ಡಪ್ ಕೊಟ್ಟು ಕರ್ಕೊಂಬಂದಿಲ್ಲ, ಹಂಗೆಲ್ಲ ಇದು ಮಾಡೋಕೆ ಹೋಗ್ಬೇಡ ಸರಿನಾ? ಅವಣ್ಣ ಹಿಂಗಿರೋ ಕತೆಯ ಸತ್ಯನೇ ಹೇಳು. ನಾನು ಪದ್ದಿಗೆ ಹೇಳ್ತೀನಿ. ಎಷ್ಟು ದಿನ ಅಂತ ಮ್ಯಾರೇಜ್ ಮಾಡೋಕೈತದೆ? ಇದು ನಿಮ್ಮ ಮನೆ ಅಲ್ಲ, ಇದು ನಿಮ್ಮ ಫ್ರೆಂಡ್ ಮನೆ ಅಂತಂದ್ರೆ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರ್ರಿ. ನನಗೂ ಫ್ರೆಂಡ್ ಅಲ್ವಾ ಇವಳು ಪದ್ದಿ, ಅರ್ಥ ಮಾಡ್ಕೊತಾಳೆ. ನಾನು ಕಷ್ಟವಾಗಿ ಹೇಳಿದ್ರೆ
ನೀವು ಅಷ್ಟೇ ಎಲ್ಲ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬನ್ನಿ. ಹ್ಞೂ, ಇಲ್ಲಿ ಯಾರ ಮುಂದೆನೂ ಸ್ಕೋಪ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಅದ್ರಾಗೂ ಪದ್ಯ ಮುಂದೆ ಸ್ಕೋಪ್ ತಗೊಳ್ಳೋ ಅವಶ್ಯಕತೆ ನನಗಂತೂ ಇಲ್ಲ. ಸರಿ ಆಯ್ತು ಬುಡೆ ಮಾರೈತಿ, ಅದಕ್ಕೆಲ್ಲ ಯಾಕೆ ಹಿಂಗೆ ವಟ 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 ಅಂತೀಯ? ಹೇಳ್ಕೊಂಬಿಟ್ಟು ಬರ್ತೀನಿ, ಅವ್ನು ನನ್ನ ಫ್ರೆಂಡ್ ಅರ್ಥ ಮಾಡ್ಕೊತಾನೆ.